ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ಸಣ್ಣ ನಂಗು ಮೀನು ಅಂದರೆ ಸೋಲ್ ಫಿಶ್, ಇದರದ್ದು ನಾನು ಸಾರು ಮಾಡಿದ್ದೇನೆ. ಅಂದರೆ ರೇಸ ಅಂತ ಹೇಳ್ತೇವೆ ನಾವು, ನಂಗು ರೇಸ ಅಂತ. ತುಂಬ ರುಚಿಯಾದ ಈ ರೇಸ ಹೇಗೆ ಮಾಡೋದೆಂದು ನೋಡುವ. ಇಲ್ಲಿ ನೋಡಿ, ಒಂದು 2 ಕಪ್ಪಿನಷ್ಟು ಅಂದರೆ ಸಣ್ಣ ಗಾತ್ರದ ಒಂದು ಅರ್ಧ ಹೋಳು ತೆಂಗಿನ ತುರಿಯನ್ನು ತುರಿದಿಟ್ಟಿದ್ದೇನೆ. ಹುರಿದ 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ, ನಾನೆಲ್ಲ ಸಾಮಾನನ್ನು ಹುರಿದು ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೇನೆ. ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹುರಿದದ್ದೇ, ಇದು ಸಹ ಅಷ್ಟೇ ಡ್ರೈ ರೋಸ್ಟ್ ಮಾಡಿದ್ದೇನೆ ನಾನು. ಅದೇ ರೀತಿ 1/4 ಟೀ ಸ್ಪೂನು ಡ್ರೈ ರೋಸ್ಟ್ ಮಾಡಿದ ಸಾಸಿವೆ, ಮಸ್ಟರ್ಡ್ ಸೀಡ್ಸ್. ಅದೇ ರೀತಿ ಒಂದು 1/4 ಟೀ ಸ್ಪೂನ್ ಅರಸಿನ. ನಂತರ ಒಂದು 1/4 ಟೀ ಸ್ಪೂನ್ನಷ್ಟು ಮೆಂತೆಕಾಳು, ಅದು ಸಹ ಅಷ್ಟೇ ರೋಸ್ಟೆಡ್ ಮಾಡಿದೆ, ಡ್ರೈ ರೋಸ್ಟೆಡ್. ಮತ್ತು ಪೆಪ್ಪರ್ ಕೂಡ ಡ್ರೈ ರೋಸ್ಟೆಡೇ, ಕರಿಮೆಣಸು. ಒಂದು 2 ಚಿಟಿಕೆ ಓಮ್ ಕಾಳು, ಇದನ್ನು ನಾನು ಫ್ರೈ ಮಾಡಲಿಲ್ಲ, 2 ಚಿಟಿಕೆಯಷ್ಟು ಸಾಕು, ಜಾಸ್ತಿ ಒಳ್ಳೆಯದಾಗೋದಿಲ್ಲ ಅದು. ಮತ್ತು ಹುರಿದ ಅಂದರೆ ಡ್ರೈ ರೋಸ್ಟ್ ಮಾಡಿದ ಕೆಂಪು ಮೆಣಸು, ಉದ್ದ ಮೆಣಸು ಒಂದು 3 ಹಾಕಿದ್ದೇನೆ, ಗಿಡ್ಡ ಮೆಣಸು ಒಂದು 2 ಹಾಕಿದ್ದೇನೆ. ನಿಮಗೆ ಜಾಸ್ತಿ ಖಾರ ಬೇಕನ್ನಿಸಿದರೆ ಹಾಕ್ಕೊಳ್ಬಹುದು. ತುಂಬ ಖಾರ ಆದರೆ ಸಹ ಈ ಸಾರು ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದೇನೆ. ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಬೇಕಿದ್ದಕ್ಕೆ. ಮತ್ತು ಒಂದು ಸಣ್ಣ ಈರುಳ್ಳಿಯ 1/4 ಭಾಗ, ಒಂದು 2 ಬೆಳ್ಳುಳ್ಳಿ, ಅಷ್ಟೇ ಸಾಕು. ನೋಡಿ, ಈರುಳ್ಳಿ ಸಣ್ಣ ಗಾತ್ರದ ಒಂದು 1/4 ಭಾಗ ಹಾಕಿದ್ದು ನಾನು. ಇದನ್ನು ತುಂಬ ಚೆನ್ನಾಗಿ, ಅಂದರೆ ಗ್ರೈಂಡರಲ್ಲಾದರೆ ಒಳ್ಳೆಯದೇ, ಚೆನ್ನಾಗಿ ನುಣ್ಣಗಾಗ್ತದೆ. ಮಿಕ್ಸಿಯಲ್ಲಿ ಸಹ ನಡೀತದೆ, ಆದರೆ ನುಣ್ಣಗಾದಷ್ಟು ರುಚಿ ಜಾಸ್ತಿ. ಇನ್ನು ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ, ಮೀಡಿಯಮ್ ಸೈಜಿನ ಸೋಲ್ ಫಿಶ್ ಅಂದರೆ ನಂಗು ಮೀನು. ಇದನ್ನು ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ, ಒಂದು 25ರಷ್ಟಿದೆ. ನಾನು ಸಾರಿಗೆ ಹಾಕಲಿಕ್ಕೆ ಅಂತ ತೆಗೆದಿಟ್ಟಿದ್ದೇನೆ. ನೋಡಿ, ಕ್ಲೀನ್ ಆದ ನಂತರ ಈ ರೀತಿ ಆಗ್ತದೆ. ಗ್ರೈಂಡರಲ್ಲಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ನಾನೀಗ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾಯಿದ್ದೇನೆ. ಇದನ್ನು ಒಳ್ಳೆ ರುಚಿ ಕೊಡ್ತದೆ ಇದು ಮಣ್ಣಿನ ಮಡಿಕೆಯಲ್ಲಾದರೆ. ಇದೀಗ ದಪ್ಪ ಉಂಟು, ಇದಕ್ಕೆ ನಾನೀಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ, ಇದು ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿ ಈ ಸಾರನ್ನು ನಾವು ರೆಡಿ ಮಾಡಬೇಕು. ನೋಡಿ, ನೋಡುವಾಗ ಗೊತ್ತಾಗ್ತದೆ ನೋಡಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಂದು 2 ಕಾಯಿ ಮೆಣಸನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಒಂದು ಸಾಧಾರಣ ಒಂದು ಅರ್ಧ ಬೆರಳಿನಷ್ಟು ಶುಂಠಿಯನ್ನು ನಾನಿಲ್ಲಿ ಒಂದು 2 ಇಂಚು ಕಟ್ ಮಾಡಿ, ಶುಂಠಿ ಜಾಸ್ತಿ ಹಾಕಿದಷ್ಟು ರುಚಿ, ಕಟ್ ಮಾಡಿ ಹಾಕಿದ್ದೇನೆ. 2 ಟೀ ಸ್ಪೂನ್ನಷ್ಟು ತೆಂಗಿನ ತುರಿ. ಇದಕ್ಕೆ ಒಂದು ಸಣ್ಣ ಈರುಳ್ಳಿಯ ಅರ್ಧ ಭಾಗ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ, ನೋಡಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಇದು ತುಂಬ ಬೇಯುವುದಿಲ್ಲ, ತಿನ್ನುವಾಗ ಸಿಗ್ತದೆ ನೋಡಿ ಈರುಳ್ಳಿ, ತುಂಬ ರುಚಿಯಾಗಿರ್ತದೆ ಅದು, ಕುರುಮ್ ಕುರುಮ್ ಅಂತ. ಇದನ್ನೀಗ ನಾವು ಕುದಿಯಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಮೆಲ್ಲ ಉರಿಯಲ್ಲಿ ಒಂದು 2-3 ನಿಮಿಷ ಇದನ್ನು ನಾವು ಕುದಿಸಬೇಕು. ಯಾಕಂದರೆ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಹೋದರೆ ಮಾತ್ರ ಇದು ರುಚಿಯಾಗಿ ಬರ್ತದೆ. ನೋಡಿ, ಈಗ ಚೆನ್ನಾಗಿ ಕುದ್ದಾಗಿದೆ. ಈಗ ಮೆಲ್ಲ ಉರಿಯಲ್ಲಿ ಇಟ್ಟಿದ್ದೇನೆ ನಾನು. ಮೀನನ್ನು ಹಾಕಿ 1-2 ನಿಮಿಷ ಬೇಯಿಸಿದರೆ ಸಾಕು. ಯಾಕಂದರೆ ಈ ಮೀನು ಬಿಸಿ ಮಸಾಲೆಗೆ ಹಾಕಿದ ಕೂಡಲೇ ಬೆಂದು ಹೋಗ್ತದೆ. ತುಂಬ ಹೊತ್ತಿಟ್ಟರೆ ಮೀನೆಲ್ಲ ಪುಡಿ ಪುಡಿ ಆಗ್ತದೆ, ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ ನೋಡಿ, 1-2-3 ಸೆಕೆಂಡ್ ಇಟ್ಟರೆ ಸಹ ಸಾಕಾಗ್ತದೆ. ಚೆನ್ನಾಗಿ ಕುದಿ ಬಂದಿದೆ. ಇಲ್ಲಿ ಇವತ್ತಿನ ನಂಗು ಫಿಶ್ ರೇಸ ರೆಡಿ ಆಯಿತು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.